ವಿಶ್ವದ ದೊಡ್ಡಣ್ಣ, ರಕ್ಷಣಾ ಬಜೆಟ್ನಲ್ಲಿ ಅತಿ ಹೆಚ್ಚು ಹಣವನ್ನು ವ್ಯಯ ಮಾಡುವಂತಹ ದೇಶ, ತಾಂತ್ರಿಕವಾಗಿ ಬೆಳವಣಿಗೆಯನ್ನು ಸಾಧಿಸಿದಂತಹ ದೇಶ. ಅಮೆರಿಕ ಹೇಳಿದರೆ ಆ ಮಾತನ್ನು ಇಡೀ ಜಗತ್ತೇ ಕೇಳುತ್ತೆ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ. ಆದರೆ ಈ ಅಮೆರಿಕ ಯಾವ ಪಾಕಿಸ್ತಾನದ ಸಾಲದ ಸುಳಿ ಬಗ್ಗೆ ನಾವು ಇಷ್ಟು ದಿನ ಮಾತನಾಡ್ತಾ ಇದ್ದು, ಆ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂಥ ಅಮೆರಿಕ ಕೂಡ ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಸರಿಸುಮಾರು 40 ಟ್ರಿಲಿಯನ್ ಸಾಲ ಅಮೆರಿಕಾದಲ್ಲಿದೆ. ಒಂದು ಲೆಕ್ಕಾಚಾರ ಕೊಟ್ಟಿದ್ದಾರಲ್ಲಿ, ಭಾರಿ ಇಂಟ್ರೆಸ್ಟಿಂಗ್ ಇದೆ ಅದು. ಪ್ರತಿ 10 ಸೆಕೆಂಡಿಗೆ ಲಕ್ಷಾಂತರ ರೂಪಾಯಿ ಅಮೆರಿಕದ ಸಾಲ ಹೆಚ್ಚಳ ಆಗ್ತಾ ಇದೆ ಅಂತ ಜಸ್ಟ್ ಇಮ್ಯಾಜಿನ್. ಇಂತಹ ಪರಿಸ್ಥಿತಿ ಅಮೆರಿಕಕ್ಕಿದೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಅಮೆರಿಕಕ್ಕೆ ಇಂಥದ್ದೊಂದು ಪರಿಸ್ಥಿತಿ ಬಂತು? ಡೊನಾಲ್ಡ್ ಟ್ರಂಪ್ ಕಾರಣನ, ಈ ಹಿಂದೆ ಇದ್ದಂಥ ಅಧ್ಯಕ್ಷರ ಕಾರಣನ, ಅಥವಾ ಜಾಗತಿಕವಾಗಿ ಯುದ್ಧ ಮಾಡೋ ಹಂತಕ್ಕೆ ಅಮೆರಿಕ ಪ್ರತಿ ಬಾರಿ ಮುನ್ನೋಟವನ್ನು ತೋರಿಸುತ್ತಲ್ಲ, ಇದು ಕಾರಣ ಆಯಿತಾ? ಅಮೆರಿಕದ ನಿವಾಸಿಗಳು ಈ ಬಗ್ಗೆ ಏನು ಹೇಳ್ತಾರೆ, ಏನಾಯಿತು, ಡೀಟೇಲ್ ಆಗಿ 2ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. $40 ಟ್ರಿಲಿಯನ್ ದಾಟಿದೆ ಅಮೆರಿಕದ ಸಾಲ. $40 ಟ್ರಿಲಿಯನ್. ನಾವು 5 ಟ್ರಿಲಿಯನ್ ಎಕಾನಮಿ ಆಗಬೇಕು ಅನ್ನುವ ಕಾರಣಕ್ಕಾಗಿಯೇ ದೊಡ್ಡ ಮಟ್ಟದ ಬಯಕೆಯನ್ನಿಟ್ಟು ಭಾರತೀಯರು ಫೈಟ್ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಅದನ್ನು ಸಾಧಿಸಬೇಕು ಅಂತ. ಬಟ್ ಅಮೆರಿಕ ಮಾತ್ರ $40 ಟ್ರಿಲಿಯನ್ ಸಾಲವನ್ನು ಇದೀಗ ದಾಟಿದೆ. ವಿಶ್ವದ ಅತಿ ದೊಡ್ಡ ಆರ್ಥಿಕ ಶಕ್ತಿ ಅಂತ ಕರಿತೀವಿ. ಬಟ್ ಒಂದು ಆರ್ಥಿಕ ಬಿಕ್ಕಟ್ಟು ಎದುರಾಗ್ತಾ ಇದೆ. $40.047 ಟ್ರಿಲಿಯನ್ ಅಮೆರಿಕದ ಸಾಲ ಏರಿಕೆ ಆಗಿದೆ. ಬಜೆಟ್ ಕೊರತೆ ಇದೆ, ಅದಾದ ನಂತರ ಬಡ್ಡಿಯ ಹೊರೆ ಇದೆ. ಕೇವಲ 5 ತಿಂಗಳ ಅವಧಿಯಲ್ಲಿ $1 ಟ್ರಿಲಿಯನ್ ಸಾಲ ಸೇರ್ಪಡೆಯಾಗಿದೆ. ಸಾಲದ ಸುಳಿಯಿಂದ ಹೊರಗೆ ಬರೋದಕ್ಕೆ ಇವರೆಲ್ಲರೂ ಕೂಡ ಅಮೆರಿಕಾದವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಭಾರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಇದು. 40 ಟ್ರಿಲಿಯನ್ ಸಾಲ ಎಲ್ಲವೂ ಆಯಿತು. ನಿಮಗೆ ಹೆಂಗೆ ಏರಿಕೆ ಆಯಿತು ಅನ್ನೋದನ್ನು ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. 1980 ಶೀತಲ ಸಮರ ಇತ್ತು. ಅಮೆರಿಕ ವರ್ಸಸ್ ರಷ್ಯಾ, ಸೋವಿಯತ್ ಒಕ್ಕೂಟ ಆಯಿತು. ಈ ಸಮಯದಲ್ಲಿ ಅಂದರೆ 1982ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಮೆರಿಕಾದ ಸಾಲ $1 ಟ್ರಿಲಿಯನ್ ಏರಿಕೆ ಆಯಿತು. 1 ಟ್ರಿಲಿಯನ್ ಅಂದರೆ ರಕ್ಷಣಾ ವೆಚ್ಚ ಜಾಸ್ತಿ ಇತ್ತು, ಹೋರಾಟ ಮಾಡಬೇಕಾಗಿತ್ತು, ಯುದ್ಧ ಆಗಬೇಕಾಗಿತ್ತು. 1 ಟ್ರಿಲಿಯನ್ ಆಯಿತು. 2000 ದಶಕಕ್ಕೆ ಬನ್ನಿ ನೀವು. 2001ರಿಂದ 2008ರ ತನಕ ನೀವು ಅಫ್ಘಾನಿಸ್ತಾನ ವಿರುದ್ಧ ಯುದ್ಧ ಆಯಿತು, ಎಲ್ಲವೂ ಆಯಿತು. 2008ರ ಹೊತ್ತಿಗೆ $10 ಟ್ರಿಲಿಯನ್ ಆಯಿತು. 2017ರಿಂದ 18 ತೆರಿಗೆ ಕಡಿತ ಆಯಿತು ಡೊನಾಲ್ಡ್ ಟ್ರಂಪ್ನ. ಆ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಆ ಸಮಯದಲ್ಲಿ ಅಮೆರಿಕಾದ ಸಾಲ $20 ಟ್ರಿಲಿಯನ್ ಆಯಿತು. 2019, 20, 22 ಕೋವಿಡ್ ಅಲೆಮಾರಿ ಬಂತು. ಆ ಸಮಯದಲ್ಲಿ 3-4 ವರ್ಷಗಳಲ್ಲಿ ಸಾಲ $30 ಟ್ರಿಲಿಯನ್ ಏರಿಕೆ ಆಗೋ ಪ್ರಯತ್ನ ಆಯಿತು. ಮುಂದಿನ 4 ವರ್ಷ ಅಂದರೆ 2026ರಲ್ಲಿ ಇದೀಗ $40 ಟ್ರಿಲಿಯನ್ ಸಾಲ ಯಾರ್ದಾಗಿದೆ ಅಂತ ಹೇಳಿದ್ರೆ ಅಮೆರಿಕದ್ದಾಗಿದೆ. ಒಂದು ಇಂಟ್ರೆಸ್ಟಿಂಗ್ ನೋಡಿ, ಅಮೆರಿಕ ಎನ್ನುವಂಥ ಒಂದು ದೇಶ ಸ್ಥಾಪನೆಯಾಗಿ 200 ವರ್ಷಗಳ ಬಳಿಕ ಅಂದರೆ 1982ರಲ್ಲಿ ಅಮೆರಿಕಾದ ಸಾಲ ಇದ್ದಿದ್ದು $1 ಟ್ರಿಲಿಯನ್. $1 ಟ್ರಿಲಿಯನ್ ಸಾಲ ಆಗೋದಕ್ಕೆ ಸಮಯ ತೆಗೆದುಕೊಂಡಿದ್ದು 200 ವರ್ಷ. ಈ ಸಮಯವನ್ನು ನೀವು ನೆನಪಿಡಿ, 200 ವರ್ಷ ಬೇಕಾಯಿತು. ಆದರೆ 1ರಿಂದ $10 ಟ್ರಿಲಿಯನ್ ಅಮೆರಿಕಾದ ಸಾಲ ಆಗೋದಕ್ಕೆ ಸಮಯ ತೆಗೆದುಕೊಂಡಿದ್ದು 26 ವರ್ಷ. 1982ರಲ್ಲಿ $1 ಟ್ರಿಲಿಯನ್, 2006ರಲ್ಲಿ ಎಷ್ಟು ಟ್ರಿಲಿಯನ್ ಅವ್ರದ್ದು? $10 ಟ್ರಿಲಿಯನ್ ಸಾಲ ಆಯಿತು. 10ರಿಂದ $20 ಟ್ರಿಲಿಯನ್ ಸಾಲ ಆಗೋದಕ್ಕೆ ಕೇವಲ 9 ವರ್ಷ ಬೇಕಾಯಿತು. 2017ರಲ್ಲಿ ಅಮೆರಿಕಾದ ಸಾಲ ಇದ್ದಿದ್ದು $20 ಟ್ರಿಲಿಯನ್. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಆ ಪೀರಿಯಡ್ ಕಡಿಮೆ ಆಗ್ತಾ ಬರ್ತಾ ಇದೆ. 20ರಿಂದ $30 ಟ್ರಿಲಿಯನ್ ಸಾಲ ಆಗೋದಕ್ಕೆ ಅಮೆರಿಕ ತೆಗೆದುಕೊಂಡಿದ್ದು ಕೇವಲ 5 ವರ್ಷ. 2022ರಲ್ಲಿ ಅಮೆರಿಕದ ಸಾಲ ಎಷ್ಟಿತ್ತು ಅಂತ ಹೇಳಿದ್ರೆ $30 ಟ್ರಿಲಿಯನ್. ಒನ್ಸ್ಗೆ 4 ವರ್ಷ ಇಲ್ಲಿ ಕಡಿಮೆ ಆಯಿತು. ಈ 30ರಿಂದ $40 ಟ್ರಿಲಿಯನ್ ಇವತ್ತು ಅಮೆರಿಕದ ಸಾಲ ಆಗಿದೆ. ಎಷ್ಟು ಸಮಯ ಬೇಕಾಯಿತು? ಕೇವಲ 4 ವರ್ಷ ಬೇಕಾಯಿತು. ಕೇವಲ ಅಮೆರಿಕಕ್ಕೆ ಬೇಕಾಗಿದ್ದು 4 ವರ್ಷ ಬೇಕಾಯಿತು. ಒನ್ಸ್ಗೆ 1 ವರ್ಷ ಕಡಿಮೆ ಆಯಿತು. ಅದು ಬಿಡಿ, ನೀವು ಕೇವಲ ಕಳೆದ 4-5 ತಿಂಗಳಲ್ಲಿ ಅಮೆರಿಕಾದ ಈ ಸಾಲದ ಪ್ರಮಾಣವು ಕೂಡ ವ್ಯಾಪಕವಾಗಿ ಹೆಚ್ಚಳ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅಂದರೆ 1 ಟ್ರಿಲಿಯನ್ ಇದ್ದಿದ್ದಂತಹ ಈ ಸಾಲ ಏನಿತ್ತು ಅದಕ್ಕೆ ಅತಿಯಾದ ಬಡ್ಡಿ ಯೋಜನೆಗಳು, ಅಸಮರ್ಪಕವಾಗಿ ಅನುದಾನಗಳು ಹಂಚಿಕೆ ಆಗದೇ ಇದ್ದಿದ್ದು, ಬೇರೆ ಬೇರೆ ಕಾರಣಗಳಿದೆ. ಕಾರಣದ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ. ಆದರೆ ಐತಿಹಾಸಿಕವಾಗಿ ಅಮೆರಿಕ ಎನ್ನುವಂಥ ಒಂದು ದೇಶದ ಸಾಲ ಈ ರೀತಿಯಾಗಿ ಕಡಿಮೆ ಅವಧಿಯಲ್ಲಿ ಹೆಚ್ಚಳ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಒಂದು. 2ನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಡಬಲ್ ಆಯಿತು ಸಾಲದ ಹೊರೆ. ಡಬಲ್ ಆಯಿತು. ಹೆಂಗೆ? 2017ರಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ್ರಲ್ಲ ಮೊದಲ ಅವಧಿಗೆ, ಆ ಅವಧಿಗೆ ಇವರು ಹೋಲಿಕೆ ಮಾಡಿದರೆ ಸಾಲದ ಪ್ರಮಾಣ ಏನಿತ್ತು ಅದು ದುಪ್ಪಟ್ಟಾಯಿತು. $32.26 ಟ್ರಿಲಿಯನ್ ಸಾರ್ವಜನಿಕರು ಮತ್ತು ಹೂಡಿಕೆದಾರರ ಪಾಲಿದೆ. ಸರ್ಕಾರಿ ಇಲಾಖೆಗಳಿಂದಲೇ $7.782 ಟ್ರಿಲಿಯನ್ ಹಣವನ್ನು ಸರ್ಕಾರ ಎರವಲು ಪಡೆದಿದೆ. ನೋಡಿ, ಡೊನಾಲ್ಡ್ ಟ್ರಂಪ್
2017ರಿಂದ 26 ತನಕ ಏನಾಯಿತು. ಜನವರಿ 2017ರಲ್ಲಿ ಅಧಿಕಾರಕ್ಕೆ ಬಂದರು. ಅವತ್ತು ರಾಷ್ಟ್ರೀಯ ಸಾಲ ಎಷ್ಟಿತ್ತು? $19.9 ಟ್ರಿಲಿಯನ್ ಆಯಿತು. ಆದರೆ ಇದೀಗ 40.04 ಟ್ರಿಲಿಯನ್ ಬಂತು. ಅಂದರೆ ಶೇಕಡ 100ಕ್ಕಿಂತಲೂ ಹೆಚ್ಚು ಹೆಚ್ಚಳ ಆಗಿದ್ದ ನೋಡ್ತಾ ಇದ್ದೀವಿ. ಇದು ಒಂದು. ಎರಡನೇದು ಯಾಕೆ ಕಾರಣ ಅಂತ ಹೇಳಿದರೆ 2017ರಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಕ್ರಮಕ್ಕೆ ಮುಂದಾಗ್ತಾರೆ. ತೆರಿಗೆ ಸುಧಾರಣಾ ನೀತಿಯನ್ನು ತೆಗೆದುಕೊಂಡು ಬರೋದು. ಈಗ ನಾವು ಭಾರತದಲ್ಲಿ ಬಜೆಟ್ ಮಂಡನೆ ಆದಾಗ ಏನು ಮಾಡ್ತೀವಿ? ಈ ಇನ್ಕಮ್ ಟ್ಯಾಕ್ಸ್ ಏನಾದರೂ ಸಡಿಲಿಕೆ ಮಾಡಿದಾರಾ, ಮಧ್ಯಮ ವರ್ಗದವ್ರಿಗೆ ಏನಾದರೂ ಗಿಫ್ಟ್ ಇದೆಯಾ ಅನ್ನೋದ್ರ ಬಗ್ಗೆ ನಾವೆಲ್ಲ ವಿಚಾರ ಮಾಡ್ತೀವಿ. 2017ರಲ್ಲಿ ಡೊನಾಲ್ಡ್ ಟ್ರಂಪ್ ಅಮೆರಿಕಾದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಒಂದು ತೆರಿಗೆ ಸುಧಾರಣಾ ಕಾಯ್ದೆಯನ್ನು ತೆಗೆದುಕೊಂಡು ಬಂದರು. ಏನು ಉದ್ದೇಶ ಇತ್ತು ಅಂತ ಹೇಳಿದ್ರೆ, ಯಾವ್ಯಾವ ಜಾಗತಿಕ ಕಂಪನಿಗಳು ಅಮೆರಿಕಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಉದ್ಯೋಗವನ್ನು ಕೊಡ್ತಾ ಇದ್ವಲ್ಲ, ಆ ಯಾವ ಕಂಪನಿಗಳೂ ಕೂಡ ಅಮೆರಿಕಾವನ್ನು ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗಬಾರದು ಅನ್ನುವ ಕಾರಣಗಳಿಗಾಗಿ ಈ ಕಾರ್ಪೊರೇಟ್ ತೆರಿಗೆ ಅನ್ನೋದೇನಿತ್ತಲ್ಲ, ಆ ಕಾರ್ಪೊರೇಟ್ ತೆರಿಗೆಯನ್ನು ಶೇಕಡ 35ರಿಂದ 21ಕ್ಕೆ ಇಳಿಕೆ ಮಾಡಲಾಯಿತು. ಹೆಚ್ಚು ಕಡಿಮೆ 14% ಇಳಿಕೆ ಆಯಿತು. 14% ಅಲ್ಲಿ ಇಳಿಕೆ ಆಯಿತು. ಎರಡನೇದೇನು ಮಾಡಿದ್ರು ಅಂತ ಹೇಳಿದ್ರೆ, ಶ್ರೀಮಂತರು ಮತ್ತು ಮಧ್ಯಮ ವರ್ಗದವರ ಆದಾಯ ತೆರಿಗೆಯ ಈ ಮಿತಿ ಏನಿತ್ತಲ್ಲ, ಅದನ್ನು 39.6%ನಿಂದ 37%, ಹೆಚ್ಚು ಕಡಿಮೆ 2% ಕಡಿಮೆ ಆಯಿತು. ಯಾವಾಗ? ಟ್ರಂಪ್ ಅಧಿಕಾರಕ್ಕೆ ಬಂದಾಗ. ಈ ಎಲ್ಲದರ ಒಟ್ಟಾರೆ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಈ ತೆರಿಗೆ, ಕಾರ್ಪೊರೇಟ್ ತೆರಿಗೆ ಆಗಿರ್ಬೋದು, ಈ ವೈಯಕ್ತಿಕ ತೆರಿಗೆ ಆಗಿರ್ಬೋದು, ಈ ತೆರಿಗೆಯ ಮುಖಾಂತರ ಅಮೆರಿಕಾದ ಸರ್ಕಾರಕ್ಕೆ ಆದಾಯದ ರೂಪದಲ್ಲಿ ಬರ್ತಾ ಇದ್ದಂಥ ಹಣ ಏನಾಯಿತು? ಸಂಪೂರ್ಣವಾಗಿ ಕಡಿತ ಆಗ್ತಾ ಹೋಯಿತು. 2018 ಮತ್ತು 19ರಲ್ಲಿ ಅಮೆರಿಕಾದ ಸರ್ಕಾರ ಒಂದು ನಿರೀಕ್ಷೆ ಮಾಡುತ್ತೆ, ಈ ಬಾರಿ ನಮಗೆ $430 ಬಿಲಿಯನ್ ಆದಾಯ ಬರಬಹುದು ಅಂತ. ಆದರೆ ಅದಕ್ಕಿಂತಲೂ ಕೂಡ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅಮೆರಿಕ ಸರ್ಕಾರ ಆದಾಯವನ್ನು ತೆಗೆದುಕೊಳ್ಳುವ ಪ್ರಯತ್ನ ಆಯಿತು. ಎಲ್ಲದರ ಕಾರಣಗಳಿಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಅವಧಿಯಲ್ಲಿ ಈ ಸಾಲದ ಪ್ರಮಾಣ ಏರಿಕೆ ಆಗ್ತಾ ಹೋಯಿತು, ಅದರ ಹೊರತಾಗಿ ಕಡಿಮೆ ಆಗಲಿಲ್ಲ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನೋಡಿ, ಟ್ರಂಪ್ ಅವರ ಮೊದಲ ಅವಧಿ ಮುಗಿತು. ಅದಾದ ನಂತರ ಅಧ್ಯಕ್ಷರಾದವರು ಜೋ ಬೈಡನ್ ಅವರು ಅಧಿಕಾರಕ್ಕೆ ಬಂದರು. ಅದಾದ ನಂತರ ಮೂಲಸೌಕರ್ಯ, ಹವಾಮಾನ ಬದಲಾವಣೆ ತಡೆ ಕಾಯ್ದೆ, ಇವೆಲ್ಲದಕ್ಕೂ ಕೂಡ $1 ಬಿಲಿಯನ್ ಹಣವನ್ನು ವ್ಯಯ ಮಾಡೋದಕ್ಕೆ ಶುರು ಮಾಡಿದರು. ಒನ್ಸ್ ಅಗೇನ್ ಆ ಸಾಲದ ಪ್ರಮಾಣ ಜಾಸ್ತಿ ಆಗ್ತಾ ಹೋಯಿತು. ಇದೆಲ್ಲವೂ ಕೂಡ ಆಗ್ತಾ ಇಲ್ಲ. ಇದು ಎರಡನೇ ಬೆಳವಣಿಗೆ. ಮೂರನೇ ಬೆಳವಣಿಗೆ ಏನು ಅಂತ ಹೇಳಿದರೆ, ಭಾರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಬೆಳವಣಿಗೆ ಏನು ಅಂತ ಹೇಳಿದರೆ, ಬಡ್ಡಿ ಕಟ್ಟೋದೇ ದೊಡ್ಡ ಶಿಕ್ಷೆ ಆಗ್ತಾ ಇದೆ. ಬಡ್ಡಿ ಕಟ್ಟೋದೇ ದೊಡ್ಡ ಶಿಕ್ಷೆ. ಈಗ ಅಮೆರಿಕ UAE ಸೌದಿ ಅರೇಬಿಯಾಗೆ ಸಾಲ ಕೊಡಬೇಕು ಅಂತ ಹೇಳಿದ್ರೆ UAE ಬಳಿ ತೆಗೆದುಕೊಂಡು ಬರುತ್ತೆ, UAE ಕೊಡಬೇಕಂತ ಸೌದಿ ಅರೇಬಿಯಾನ ಎಕ್ಸ್ಚೇಂಜ್ ಆಫರ್ ಇದ್ದಂಗೆ ಈ ರೀತಿ. ಈ ಭಯ ಕೂಡ ಅಮೆರಿಕ ಕಾಡ್ತಾ ಇದೆ. ಏನು ಮಾಡ್ತಿದ್ದಾರೆ ಅವರು? ಸಾಲಕ್ಕಿಂತಲೂ ಹೆಚ್ಚಾಗಿ ಅಮೆರಿಕಾವನ್ನು ಬಡ್ಡಿ ಕಾಡ್ತಾ ಇದೆ, ಬಡ್ಡಿ ಕಟ್ಟಬೇಕು ಅಂತ. ಕಳೆದ 2 ದಶಕಗಳಲ್ಲಿ ಗರಿಷ್ಠ ಮಟ್ಟಕ್ಕೆ US ಬಾಂಡ್ ಮೌಲ್ಯ ತಲುಪಿದೆ. ಸರ್ಕಾರದ ಆದಾಯಕ್ಕಿಂತ 16 ಪಟ್ಟು ವಾರ್ಷಿಕವಾಗಿ ಹೆಚ್ಚಳ ಆಗ್ತಾ ಇದ್ದನ್ನು ನೋಡ್ತಾ ಇದ್ದೀವಿ. ಏನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಈ ವಿಚಾರದಲ್ಲಿ ಅಮೆರಿಕಾದಲ್ಲಿ ಒಂದು ಬಾಂಡ್ ವ್ಯವಸ್ಥೆ ಇದೆ. ಅಮೆರಿಕಾದಲ್ಲಿ ಆ ಬಾಂಡುಗಳನ್ನು ಯಾರು ಅಂದರೆ ಭಾರತ ಖರೀದಿ ಮಾಡ್ಬೋದು, ಬೇರೆ ಬೇರೆ ದೇಶದವರು ಖರೀದಿ ಮಾಡ್ಬೋದು, ಬೇರೆ ಬೇರೆ ಬ್ಯಾಂಕ್ಗಳೆಲ್ಲ ಖರೀದಿ ಮಾಡ್ಬೋದು. ಸಾಲದ ಮೇಲಿನ ಬಡ್ಡಿಗಾಗಿ ಅಮೆರಿಕ ಇವತ್ತು $1.1 ಟ್ರಿಲಿಯನ್ ಹಣವನ್ನು ಖರ್ಚು ಮಾಡ್ತಾ ಇದೆ. ಅಂದರೆ ಒಟ್ಟು ತೆರಿಗೆಯ ಶೇಕಡ 20% ಹಣ ಕೇವಲ ಬಡ್ಡಿ ಕಟ್ಟೋದಕ್ಕಾಗ್ತಾ ಇದೆ. ಇವು ರಕ್ಷಣಾ ಬಜೆಟ್ $850ರಿಂದ $950 ಬಿಲಿಯನ್ ಇದೆ. ಆದರೆ ಅವರ ಬಡ್ಡಿ ಇರೋದು $1,100 ಬಿಲಿಯನ್ ಹಣ. ಶಿಕ್ಷಣ, ಆರೋಗ್ಯ, ಟ್ರಾನ್ಸ್ಪೋರ್ಟ್ ಈ ಎಲ್ಲವುಗಳಿಗೂ ಕೂಡ ಸರ್ಕಾರ ಕೊಡುವಂತಹ ಈ ಅನುದಾನ ಏನಿದೆ ಅದೆಲ್ಲವೂ ಕೂಡ ಬಡ್ಡಿಗಿಂತಲೂ ಕೂಡ ಕಡಿಮೆ ಬಡ್ಡಿಯನ್ನೇ ಇವರು ಹೆಚ್ಚಾಗಿ ಕಟ್ತಾ ಇದ್ದಾರೆ ಅಂತ. ಎಲ್ಲದರ ಪರಿಣಾಮವಾಗಿ ಏನಾಗ್ತಾ ಇದೆ, ಈ ಬಾಂಡ್ ರಿಟರ್ನ್ಸ್ಗಳು 2 ದಶಕದಲ್ಲೇ ಅತ್ಯಂತ ಗರಿಷ್ಠ ಮಟ್ಟಕ್ಕೆ ಏರಿದೆ ಅಂತ. ಏನಿದೆ USS ಬಾಂಡ್? ಭಾರಿ ಇಂಟ್ರೆಸ್ಟಿಂಗ್ ಆಗಿರೋದು. USS ಅಂದರೆ ಅಮೆರಿಕ ಏನು ಮಾಡುತ್ತೆ, ತನಗೆ ಹಣದ ಅಗತ್ಯವಿದ್ದಾಗ ಜಗತ್ತಿನ ಹೂಡಿಕೆದಾರರಿಗೆ ಜಾರಿ ಮಾಡುವಂಥ ಇದು ಸಾಲದ ಪತ್ರಗಳು ಅಂತ ಕರೀತಾರೆ. ತನಗೆ ಹಣದ ಅವಶ್ಯಕತೆ ಇರುತ್ತೆ, ಅದನ್ನು ಇನ್ವೆಸ್ಟರ್ನ ಮುಖಾಂತರ ತೆಗೆದುಕೊಳ್ಳುವಂಥ ಒಂದು ಲೋನ್ನ ಪತ್ರ ಇದೆ. ಇದಕ್ಕೆ ನಾವು US ಬಾಂಡ್ ಅಂತ ಕರಿತೀವಿ. ಈಗ ಜಾಗತಿಕವಾಗಿ ಒಂದು ನಂಬಿಕೆ ಇದೆ, ಅಮೆರಿಕ ಆರ್ಥಿಕವಾಗಿ ದಿವಾಳಿ ಆಗಲ್ಲ, ಅಮೆರಿಕ ಯಾವುದೇ ಕಾರಣಗಳಿಗಾಗಿಯೂ ಕೂಡ ಹೂಡಿಕೆದಾರರಿಗೆ ಮೋಸ ಮಾಡಲ್ಲ, ಹೂಡಿಕೆದಾರರು ಮುಳುಗಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ಹೀಗಾಗಿ ಹೂಡಿಕೆದಾರರು ಏನು ಮಾಡ್ತಾರೆ, ಇವುಗಳನ್ನು ಖರೀದಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ಬ್ಯಾಂಕ್ಗಳು ಖರೀದಿ ಮಾಡ್ತವೆ, ಅಮೆರಿಕಾದ ಅಂದರೆ ಜಪಾನ್ ಅವರು ಖರೀದಿ ಮಾಡ್ತಾರೆ, ಭಾರತ ಖರೀದಿ ಮಾಡುತ್ತೆ, ಚೀನಾ ಖರೀದಿ ಮಾಡುತ್ತೆ, ಎಲ್ಲರೂ ಕೂಡ ಖರೀದಿ ಮಾಡ್ತಾರೆ. ಈ ಬಾಂಡ್ ಇಲ್ಡ್ ಅನ್ನೋದು ಒಂದು ಪದ ಬರುತ್ತಲ್ಲಿ. ಬಾಂಡ್ ಇಲ್ಡ್ ಅಂತ ಹೇಳಿದ್ರೆ ರಿಟರ್ನ್. ಅದು ಹೂಡಿಕೆದಾರರಿಗೆ ಆ ಬಾಂಡನ್ನು ಖರೀದಿ ಮಾಡಿದ ನಂತರ ಸಿಗಬಹುದಾದಂಥ ಲಾಭ. ಆದರೆ ಇವತ್ತು ಆ ಲಾಭ ಜಾಸ್ತಿಯಾಗಿದ್ದು ಕೂಡ ಅಮೆರಿಕ ಈ ಸಾಲವನ್ನು ಎದುರಿಸೋದಕ್ಕೆ ಕಾರಣ ಅನ್ನೋದು ನಾವು ಗಮನಿಸಬೇಕಾದ ಸಂಗತಿ. ಹೆಂಗಾಯ್ತು ನೋಡಿ, ನೀವು ಅಮೆರಿಕದ ಮೇಲೆ ನಂಬಿಕೆ ಇತ್ತು ಅಂತ ನಾನು ಹೇಳಿದೆ.
ಆ ನಂಬಿಕೆ ಒಂದು ವೇಳೆ ಏನಾದರೂ ಕಡಿಮೆ ಆದಾಗ ಹೂಡಿಕೆದಾರರು ಏನು ಮಾಡ್ತಾರೆ, ಈ ಅಮೆರಿಕದ ಬಾಂಡ್ಗಳನ್ನು ಖರೀದಿ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಅಮೆರಿಕದ ಬಾಂಡ್ಗಳನ್ನು ಖರೀದಿ ಮಾಡೋದು ಸ್ಟಾಪ್ ಮಾಡ್ತಾರೆ. ಆಗ ಅವರನ್ನು ಖರೀದಿ ಮಾಡೋದಕ್ಕೆ ಅಥವಾ ಎನ್ಕರೇಜ್ ಮಾಡೋದಕ್ಕೆ ಅಮೆರಿಕದ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದರೆ, ಆ ಬಾಂಡ್ ಈಲ್ಡ್ ಅಂತ ನಾನು ಏನು ಕರೆದೆ, ಅವರಿಗೆ ಸಿಗಬಹುದಾದಂಥ ರಿಟರ್ನ್ನ ಏನಿದೆ, ಆ ಪ್ರಮಾಣ ಏನಿದೆ, ಆ ಬಡ್ಡಿ ದರ ಏನಿದೆ, ಅದನ್ನು ಹೆಚ್ಚಳ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡುತ್ತೆ. ಇದರ ಪರಿಣಾಮ ಹೆಂಗಾಯಿತು ಅಂತ ಹೇಳಿದ್ರೆ, ಕಳೆದ 30 ವರ್ಷಗಳಲ್ಲಿ ಈ ಬಾಂಡ್ ಈಲ್ಡ್ನ ಪ್ರಮಾಣ 5.33% ಏರಿಕೆ ಆಗಿದೆ. ಇದು ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ. ಈ ರೀತಿಯಾದಂತಹ ಲಾಭ ಯಾರು ಬಾಂಡ್ಗಳನ್ನು ಖರೀದಿ ಮಾಡ್ತಿದ್ದಾರಲ್ಲ ಅವ್ರಿಗೆ ಸಿಗ್ತಾ ಇದೆ. ಅದು ಅಮೆರಿಕದ ಸರ್ಕಾರಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇದೆ, ನಷ್ಟವನ್ನು ಉಂಟು ಮಾಡ್ತಾ ಇದೆ. ಇದು ಕೂಡ ಸಾಲ ಹೆಚ್ಚಳಕ್ಕೆ ಕಾರಣ ಆಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಅಮೆರಿಕನ್ನರ ಬದುಕಿಗೆ ತಟ್ಟಿದ ಸಾಲದ ಶಾಖ. ಎಲ್ಲ ನಾವು ಭಾರತದಲ್ಲೂ ಲೆಕ್ಕಾಚಾರ ಮಾಡ್ತಾ ಇರ್ತೀವಿ, ಕರ್ನಾಟಕದಲ್ಲೂ ಕೂಡ ಲೆಕ್ಕಾಚಾರ ಮಾಡ್ತಿರ್ತೀವಿ. ಒಬ್ಬ ವ್ಯಕ್ತಿಯ ಮೇಲೆ ಸಾಲದ ಪ್ರಮಾಣ ಭಾರತದಲ್ಲಿ ಎಷ್ಟಿದೆ, ಕರ್ನಾಟಕದಲ್ಲಿ ಎಷ್ಟಿದೆ ಅಂತ. ಅದೇ ರೀತಿಯಾಗಿಯೂ ಕೂಡ ಅಮೆರಿಕದಲ್ಲಿ ಇವತ್ತೊಂದು ಲೆಕ್ಕಾಚಾರ. ಸಾಲದಿಂದ ಮನೆ, ವಾಹನ, ಲೋನ್ನ ಬಡ್ಡಿ ದರ ಎಲ್ಲ ಹೆಚ್ಚಳ ಆಗ್ತಾ ಇದೆ. ನಿತ್ಯ ಉಪಯೋಗಿ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿಬಿಟ್ಟಿದ್ದಾರೆ ಅಮೆರಿಕದ ನಾಗರಿಕರು. ಉದ್ಯೋಗಿಗಳ ವೇತನ ಹೆಚ್ಚಳಕ್ಕೆ ಬ್ರೇಕ್ ಹಾಕ್ತಾ ಇದೆ ಆರ್ಥಿಕ ಈ ಹಿಂಜರಿಕೆಯ ಭೀತಿ. ಏನಾಯ್ತು ನೋಡಿ, ನೀವು ಪ್ರತಿ ಸೆಕೆಂಡಿಗೆ ಹೆಚ್ಚಳ ಆಗ್ತಾ ಇದೆ. ನಾನು ಅವಾಗ ಹೇಳಿದೆ, ಪ್ರತಿ ಸೆಕೆಂಡಿಗೆ ಅಮೆರಿಕಾದಲ್ಲಿ $10 ಲಕ್ಷ ಸೇರ್ಪಡೆ ಆಗ್ತಾ ಇದೆ. $10 ಲಕ್ಷ ಸಾಲ ಸೇರ್ಪಡೆ ಆಗ್ತಾ ಇದೆ. ಅಂದರೆ ಒಂದು ದಿನಕ್ಕೆ $1 ಲಕ್ಷ ಸಾಲದ ಹೊರೆ ಅಮೆರಿಕಕ್ಕೆ ಹೆಚ್ಚಳ ಆಗ್ತಾ ಇರೋದು. ತಲಾವಾರು ಸಾಲದ ಹೊರೆ ಹೆಂಗಿದೆ ಅಂತ ಹೇಳಿದ್ರೆ, ಅಮೆರಿಕಾದಲ್ಲಿ ನೀವು ನೋಡಿ, ಜನಸಂಖ್ಯೆ ಆಧಾರದ ಮೇಲೆ ನೀವು ಡಿವೈಡೆಡ್ ಮಾಡಿದರೆ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಸಾಯುವ ವಯೋವೃದ್ಧದ ತನಕವೂ ಕೂಡ ಪ್ರತಿಯೊಬ್ಬರ ಮೇಲೆ $51 ಲಕ್ಷ ಅಮೆರಿಕಾದಲ್ಲಿ ಸಾಲ ಇದೆ. 2017ರಲ್ಲಿ ಇತ್ತು. ಆದರೆ ಇವತ್ತು ಆ ಪ್ರಮಾಣ $98 ಲಕ್ಷ ಏರಿಕೆ ಆಗಿದೆ. 51 4 ವರ್ಷದ ಹಿಂದೆ ಇದ್ದಿದ್ದು ಇವತ್ತು 98 ಲಕ್ಷಕ್ಕೆ ಬಂತು. ಇವೆಲ್ಲದರ ಜೊತೆಗೆ ಮನೆ ಖರೀದಿ ಮಾಡುವಂಥ ಸಾಲದ ಬಡ್ಡಿ ದರಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ 2020-21ರಲ್ಲಿ 3% ಇತ್ತು, ಆದರೆ ಇದೀಗ 8%ಗೆ ಏರಿಕೆ ಆಗಿದೆ. ಇವೆಲ್ಲದರ ಜೊತೆಗೆ 2021ರಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ $1,500 EMI ಅನ್ನು ಕಟ್ತಾ ಇದ್ರೆ, ಅದೇ ವ್ಯಕ್ತಿ ಇವತ್ತು $3,000 EMI ಅನ್ನು ಕಟ್ಟಬೇಕಾದಂಥ ಅನಿವಾರ್ಯತೆ ಬರ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕಾದಲ್ಲಿ ಈ ಕ್ರೆಡಿಟ್ ಕಾರ್ಡ್ಗಳ ಸರಾಸರಿ ಬಡ್ಡಿಯ ಬೆಲೆ ಎಷ್ಟಿದೆ ಅಂತ ಹೇಳಿದರೆ 21.5%ನಿಂದ 22%ಗೆ ಏರಿಕೆ ಆಗಿದೆ. ಇದು ಅಮೆರಿಕಾದಲ್ಲೇ ಅತ್ಯಂತ ಗರಿಷ್ಠ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಸಾಲದ ಮಿತಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋದು ಅಲ್ಲಿ ಒಂದಿದೆ. ಇದನ್ನು ಕೊನೆಯದಾಗಿ ನಾನು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. 2025ರಲ್ಲಿ ಒಂದು ಆ್ಯಕ್ಟ್ ತೆಗೆದುಕೊಂಡ್ಬರ್ತಾರೆ, ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆ್ಯಕ್ಟ್ ಅಂತ. ಈ ಆ್ಯಕ್ಟ್ನ ಮುಖಾಂತರ ಏನು, ಅಮೆರಿಕ ಮಾಡಬಹುದಾದಂಥ ಸಾಲದ ಮಿತಿ ಎಷ್ಟಿರಬೇಕು ಅನ್ನೋದನ್ನು 2025ರಲ್ಲಿ ಡಿಸೈಡ್ ಮಾಡಿದ್ರು. ಎಷ್ಟಿರಬೇಕು, $41 ಟ್ರಿಲಿಯನ್ ನಮ್ಮ ಸಾಲ ಇರಲಿ ಅಂತ ಅದೊಂದು ಆ್ಯಕ್ಟ್ನ ಮುಖಾಂತರ ಬಂತು. ಒನ್ಸ್ ಅಗೇನ್ ಅದನ್ನು ಮರುಪರಿಷ್ಕರಣೆ ಮಾಡಬೇಕು ಅಂತ. ಯಾಕಂದರೆ ಯಾವಾಗ ಅಮೆರಿಕಕ್ಕೆ ಸಾಲ ಬೇಕಾಗಿದೆಯೋ ಇದನ್ನು ಮರುಪರಿಷ್ಕರಣೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಒನ್ಸ್ ಅಗೇನ್ ಅದು ಮರುಪರಿಷ್ಕರಣೆಯಾಗಿ ಸಾಲದ ಮಿತಿಯನ್ನು ಅಮೆರಿಕ ಹೆಚ್ಚಳ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ. ಇವೆಲ್ಲದರ ಜೊತೆಗೆ ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದರೆ, ಅಮೆರಿಕ ಮುಂದಿರುವಂಥ ಅಗ್ನಿ ಪರೀಕ್ಷೆ ಏನು ಅಗ್ನಿ ಪರೀಕ್ಷೆ? ಸಾಲದ ಸುಳಿಯಿಂದ ಪಾರಾಗೋದಕ್ಕೆ ವೆಚ್ಚ ಕಡಿತ ಅಥವಾ ತೆರಿಗೆ ಏರಿಕೆ ಅನಿವಾರ್ಯ ಆಗಿಬಿಟ್ಟಿದೆ. ಈ ತೆರಿಗೆಯನ್ನು ಕಡಿಮೆ ಮಾಡಿದ್ರು 2017ರಲ್ಲಿ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಅಂತ ನಾನು ಹೇಳಿದೆ. ಜನಪ್ರಿಯ ಯೋಜನೆಗಳಿಗೆ ಕತ್ತರಿ ಹಾಕೋದಕ್ಕೆ ಡೊನಾಲ್ಡ್ ಟ್ರಂಪ್ ಹಿಂಜರಿತಾ ಇದೆ. ತೆರಿಗೆಯನ್ನು ಹೆಚ್ಚಳ ಮಾಡಿದರೆ ಹೂಡಿಕೆದಾರರು ಮತ್ತು ಉದ್ಯಮಗಳಿಂದ ಪ್ರತಿರೋಧದ ಭೀತಿದೆ. ನಾನು ಹೇಳಿದೆ ಆವಾಗಲೇ, ಅವರು ಯಾವುದೇ ಕಾರಣಕ್ಕಾಗಿಯೂ ಕೂಡ ಬೇರೆ ಕಡೆ ಹೋಗಬಾರ್ದು ಅನ್ನುವ ಕಾರಣಕ್ಕಾಗಿ ಅದನ್ನು ತೆಗೆದುಕೊಂಡು ಬಂದರು ಅಂತ. ಮಹಾಶಕ್ತಿಯ ಆರ್ಥಿಕ ಕುಸಿತ ಇಡೀ ಜಗತ್ತಿನ ಮೇಲೆ ಸಹಜವಾಗಿ ಪರಿಣಾಮವನ್ನು ಬೀರುತ್ತೆ. ಅಮೆರಿಕ ಇದನ್ನು ಹೆಂಗೆ ತೆಗೆದುಕೊಂಡು ಹೋಗ್ಬಿಡುತ್ತೋ ಅಂತ. ನಾನು 1960ರಲ್ಲಿ ಅಮೆರಿಕಾದೊಂದು ಬೆಳವಣಿಗೆ ಆಯಿತು. ಅಮೆರಿಕ ಸಂಸತ್ತು ಅವತ್ತೇನಾಯಿತು, ಇದೇ ರೀತಿಯಾಗಿ ಸಾಲದ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ರು. ಅದಾದ ನಂತರ ಇವತ್ತಿನ ತನಕ 79ಕ್ಕೂ ಹೆಚ್ಚು ಬಾರಿ ಅಮೆರಿಕ ಮಾಡಬಹುದಾದಂಥ ಸಾಲದ ಮಿತಿಯನ್ನು ಹೆಚ್ಚಳ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಸರಿಸುಮಾರು 79 ಬಾರಿ. ಒಂದು ಸಾರಿ ಟಾರ್ಗೆಟ್ ಇಟ್ಕೊಂಡಾಗ ಅಮೆರಿಕದ ಸಾಲದ ಮಿತಿ ಎಷ್ಟಿರಬೇಕು, ಅದು $20 ಟ್ರಿಲಿಯನ್ ಇರಲಿ ಅಂತ. ಎರಡನೇ ಬಾರಿ ಮತ್ತೊಮ್ಮೆ ತಿದ್ದುಪಡಿ ಮಾಡಿದ್ರು, ಅದು $30 ಬರಲಿ ಅಂತ. ಕಳೆದ ಬಾರಿ ಅವರು ತಿದ್ದುಪಡಿ ಮಾಡಿಕೊಂಡಾಗ ಅದು $40 ಟ್ರಿಲಿಯನ್ ಹೋಗಲಿ ಅಂತ ಆಲೋಚನೆ ಅಮೆರಿಕದ್ದತ್ತು. ಇದೀಗ ಒನ್ಸ್ ಅಗೇನ್ ಅದನ್ನು ಜಾಸ್ತಿ ಮಾಡಿಕೊಳ್ಬೇಕು ಅನ್ನುವಂಥ ಆಲೋಚನೆ ಇದೆ. ಇವೆಲ್ಲದರ ನಡುವೆ ಈ ಜನಪ್ರಿಯ ಯೋಜನೆಗಳಿದೆಯಲ್ಲ, ಅದು ಜೋ ಬೈಡನ್ ಅವರದ್ದು ಹವಾಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಕೋಟ್ಯಾಂತರ ರೂಪಾಯಿ ಹಣವನ್ನು ಇನ್ವೆಸ್ಟ್ ಮಾಡುತ್ತೆ. ಅದನ್ನು ಕೂಡ ಕಡಿತಗೊಳಿಸಬೇಕು ಎನ್ನುವಂಥ ಆಲೋಚನೆ, ರಾಜಕೀಯ ಆರೋಪ ರಿಪಬ್ಲಿಕನ್ ಆಗಿರ್ಬೋದು, ಡೆಮಾಕ್ರೆಟಿಕ್ ಪಾರ್ಟಿಗಳ ನಡುವೆ ಅಮೆರಿಕಾದ ಸಂಸತ್ನಲ್ಲಿ ಮೇಲಿಂದ ಮೇಲೆ ಆಗ್ತಾನೆ ಇರುತ್ತೆ. ಹೀಗಾಗಿ ಅಮೆರಿಕಾದಂಥ ಅಮೆರಿಕಾವೇ ಇವತ್ತು
$40 ಟ್ರಿಲಿಯನ್ ಸಾಲವನ್ನು ಎದುರಿಸ್ತಾ ಇದೆ. ಈ ಕಾರಣಗಳಿಗಾಗಿ ಅಮೆರಿಕಕ್ಕೊಂದು ಆತಂಕ ಏನು ಅಂತ ಹೇಳಿದ್ರೆ ಈ ಸಾಲದ ನಡುವೆ ಬೇರೆ ಬೇರೆ ದೇಶಗಳದ್ದು ಬ್ರಿಕ್ಸ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳ ಸಮೂಹ ಏನಿದೆ, ಡಾಲರನ್ನು ಹೊರತುಪಡಿಸಿ ಅವರವರ ಲೋಕಲ್ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡಿದರೆ ನನ್ನ ಕತೆ ಏನು ಎನ್ನುವಂಥ ಆತಂಕ ಅವರಿಗಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಈ ಯುದ್ಧದ ಮುಖಾಂತರ ಅದನ್ನು ಸರಿಪಡಿಸೋಕೆ ಹೋಗ್ತಾರೆ ಅಂತ ಹೇಳ್ತಾರೆ. ನೋಡೋಣ ಏನಾಗುತ್ತೆ, ಅಮೆರಿಕ ಸಾಲದ ಸುಳಿಯಿಂದ ಹೆಂಗೆ ಹೊರಗೆ ಬರುತ್ತೆ ಅಂತ ನೋಡೋಣ.